ವಿಪಿನ್ ಒಬ್ಬನೇ ಒಂದು ಕೆಲಸವನ್ನು 2 ದಿನಗಳಲ್ಲಿ ಮಾಡಬಹುದು. ವೈಭವ್ ಅದೇ ಕೆಲಸವನ್ನು 3 ದಿನಗಳಲ್ಲಿ ಮತ್ತು ಚಿರಾಗ್ ಅದೇ ಕೆಲಸವನ್ನು 6 ದಿನಗಳಲ್ಲಿ ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ವಿಪಿನ್ ಎಷ್ಟು ಟೈಮ್ ತಗೊಂತಾನೆ ಇಲ್ಲಿ. ವಿಪಿನ್ ಟೈಮ್ ಎಷ್ಟೈತಿ? 2 ದಿನ ಐತಿ. ಆಮೇಲೆ ವೈಭವ್ ಎಷ್ಟು ಟೈಮ್ ಐತಿ ಇಲ್ಲಿ? 3 ದಿನ ಐತಿ. ಮತ್ತೆ ಚಿರಾಗನ್ ಟೈಮ್ ಎಷ್ಟೈತಿ ಇಲ್ಲಿ? 6 ದಿನ ಐತಿ. LCM ಎಷ್ಟಾಗತ್ತ? 6 ಆಗುತ್ತೆ. 2 3 3 2 6 1 ಆಗತ್ತ. ನೋಡ್ರಿ, 3 ಜನ ಸೇರ್ ಕೆಲಸ ಮಾಡ್ಯಾರ ಅಂದ್ರ ಇಲ್ಲಿ ಟೋಟಲ್ ವರ್ಕ್ ಎಷ್ಟೈತಿ? 6 ಐತಿ. ಟೋಟಲ್ ಎಫಿಷಿಯನ್ಸಿ ಎಷ್ಟಾಗತ್ತ ಅವ್ರದ್ದು? 6 ಆಗುತ್ತೆ. 6 1 ಆಗತ್ತೆ. ಅಂದ್ರ ಒಂದು ದಿನ ಒಳಗ ವರ್ಕ್ ನ ಕಂಪ್ಲೀಟ್ ಮಾಡ್ತಾರ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಬರ್ಟ್ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಟೈಮ್ ಗಿಂತ 2 ಪಟ್ಟು ಹೆಚ್ಚು ಸಮಯ ಮತ್ತು ಚಾರ್ಜ್ ಗಿಂತ 3 ಪಟ್ಟು ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಅಂದ್ರೆ ನೋಡ್ರಿ, ರಾಬರ್ಟ್ ಏನ್ ಮಾಡ್ತಾನೆ ಇಲ್ಲಿ? ಟೈಮ್ ಗಿಂತ 2 ಪಟ್ಟು ಹೆಚ್ಚು ಟೈಮ್ ತಗೊಂತಾನೆ. ಅಂದ್ರೆ ಎಷ್ಟು ಆಗುತ್ತೆ? 2:1 ಆಗುತ್ತೆ. ಮತ್ತು ಅವನ ರಾಮ್ ಚಾರ್ಜ್ ಗಿಂತ ಎಷ್ಟು ಟೈಮ್ ತಗೊಂತಾನೆ? 3:1 ಅಂದ್ರೆ 3 ಪಟ್ಟು ಹೆಚ್ಚು ಟೈಮ್ ತಗೊಂತಾನೆ. ಅವ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ 23 ಗಂಟೆಗಳ ಕೆಲಸನ ಮುಗಿಸ್ತಾರೆ. ಅಂದ್ರೆ 3 ಜನ ಕೂಡಿ ಕೆಲಸ ಮಾಡಿದ್ರೆ 23 ಗಂಟೆಗಳು ಮುಗಿತೈತಿ. ಹಾಗಾದ್ರೆ ಟಾಮ್ ಒಬ್ನ ಆ ಕೆಲಸವನ್ನು ಮುಗಿಸಕ ಎಷ್ಟು ಟೈಮ್ ಬೇಕಂತ ಕೇಳಿರಿ ಇಲ್ಲಿ. ನೋಡ್ರಿ, ಇಲ್ಲಿ ಏನ್ ಮಾಡೋಣ, ಟಾಮ್ ಮತ್ತ ರಾಬರ್ಟ್ ಮತ್ತ ಇನ್ನೊಬ್ಬರು ಯಾರು? ಚಾರ್ಜ್. ಇವ್ರದ್ದು ಟೈಮ್ ರೇಷಿಯೋ ಏನೈತಿ ಇಲ್ಲಿ? 1:2 ಐತಿ. ಆಮೇಲೆ 3:1 ಐತಿ. ಇಲ್ಲಿ ಬಾಜು ಇದ್ ನಂಬರ್ಗಳನ್ನ ಬರೋಣ. 2 ಇಲ್ಲಿ 3 ಆಗುತ್ತೆ. ಇದೆಷ್ಟಾಗುತ್ತೆ? 3 1 3 3 2 6 2 1 2. ನೋಡ್ರಿ, ಟೈಮ್ ರೇಷಿಯೋ ಎಷ್ಟು ಬಂತು ಇಲ್ಲಿ? 3 ಜನದ್ದು ಟಾಮ್, ರಾಬರ್ಟ್ ಮತ್ತು ಚಾರ್ಜ್ ಅವ್ರದ್ದು ಎಷ್ಟು ಬಂತು? 3:6:2 ಬಂತು. ಇದೇನಾಗುತ್ತೆ? ಟೈಮ್ ರೇಷಿಯೋ ಬಂತು. ನಮ್ಗೆ ಎಫಿಷಿಯನ್ಸಿ ಕಂಡು ಹಿಡಿಬೇಕು ಇಲ್ಲಿ. ಎಫಿಷಿಯನ್ಸಿ ಏನಾಗುತ್ತೆ ಇಲ್ಲಿ? LCM ಎಷ್ಟಾಗುತ್ತೆ ಇವ್ರದ್ದು? 6 ಆಗುತ್ತೆ. ಅಂದ್ರೆ 3 2 6 6 1 2 3 ಆಗುತ್ತೆ. ಅಂದ್ರೆ ಇದೇನಂತ ಅವ್ರದ್ದು ಇಲ್ಲಿ ಎಫಿಷಿಯನ್ಸಿ ಬಂತು ನಮ್ಗೆ. ಟೋಟಲ್ ವರ್ಕ್ ಏನಾಗುತ್ತೆ? ಎಫಿಷಿಯನ್ಸಿ ಇಂಟು ಟೈಮಿಗೆ ಇರ್ತೈತಿ. ಇಲ್ಲಿ ನೋಡ್ರಿ, 2 1 3 3 3 6 ಆಗುತ್ತೆ. ಅಂದ್ರೆ ಟೋಟಲ್ ವರ್ಕ್ ಏನಾಗುತ್ತೆ? 6 ಇಂಟು ಎಷ್ಟು ದಿನದ ಕಂಪ್ಲೀಟ್ ಮಾಡ್ಯಾರ? 3 ಜನ 23 ದಿನದ ಮಾಡ್ಯಾರ. ಇದೇ ಕೆಲಸನ ಯಾರು ಮಾಡ್ಬೇಕು? ಟಾಮ್ ಒಬ್ನ ಮಾಡ್ಬೇಕು. ಟಾಮ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂತಾನ ಅಂತ ಕೇಳ್ಯಾರ ಇಲ್ಲಿ. 6 × 23 ಡಿವೈಡೆಡ್ ಬೈ ಟೈಮ್ ಎಫಿಷಿಯನ್ಸಿ. ಟಾಮ್ ಎಫಿಷಿಯನ್ಸಿ ಎಷ್ಟು ಬಂದೈತಿ ಇಲ್ಲಿ? 2 ಬಂದೈತಿ. 2 2 1 2 3 ಎಷ್ಟು ಆತಿಲ್ಲಿ? 23 × 3 ಮಾಡಿದ್ರೆ 69 ದಿನಗಳು ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನೇ ಒಂದು ನಿರ್ದಿಷ್ಟ ಕೆಲಸವನ್ನು ಬಿ ಮತ್ತು ಸಿ ಒಟ್ಟಿಗೆ ಮಾಡಲು ದಿನಗಳ ಸಂಖ್ಯೆ 2.4 ಪಟ್ಟು ದಿನಗಳಲ್ಲಿ ಮಾಡಬಹುದು ಅಂತ ಕೊಟ್ರೆ ಇಲ್ಲಿ ಎ ಏನ್ ಮಾಡ್ತಾನೆ ಇಲ್ಲಿ? ಬಿ ಮತ್ತು ಸಿ ಕಿನ ಟೈಮ್ 2.4 ಪಟ್ಟು ದಿನ ಒಳಗೆ ಮಾಡ್ತಾನೆ. ಅಂದ್ರೆ 2.4 ಇವರಿಬ್ಬರು ಸೇರಿ 1 ಆಗಿರ್ತೈತಿ. ಇದೇನಾಗುತ್ತೆ? 24:10 ಆಗುತ್ತೆ. ಇದು ಟೈಮ್ ರೇಷಿಯೋ ಆದ್ರೆ ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ ಅಂದ್ರೆ ಇದ್ರ ರಿವರ್ಸ್ ಆಗಿರ್ತೈತಿ. ಅಂದ್ರೆ 10:24 ಆಗುತ್ತೆ. ಆಮೇಲೆ ನೋಡ್ರಿ, ಎ ಮತ್ತು ಬಿ ಒಟ್ಟಿಗೆ ಕೆಲಸವನ್ನು 27 ದಿನಗಳಲ್ಲಿ, ಅಂದ್ರೆ ಎ ಮತ್ತು ಬಿ ಸೇರಿ ಎಷ್ಟು ದಿನ ಮಾಡ್ತಾರೆ ಇಲ್ಲಿ? 27 ದಿನದ ಒಳಗೆ. ಆಮೇಲೆ ಸಿ ಒಬ್ನ ಕೊಟ್ಟರೆ ಇಲ್ಲಿ ಎಷ್ಟು? 75 ದಿನ ಮಾಡ್ತಾನಂತಂದು. ಹಾಗಾದ್ರೆ ಬಿ ಒಬ್ನೇ ಆ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳು ಬೇಕಂತ ಕೇಳಿರ್ಲಿ. ನೋಡ್ರಿ, ಟೋಟಲ್ ವರ್ಕ್ ಎಷ್ಟಾಗುತ್ತೆ ಇಲ್ಲಿ? LCM 675 ಆಗುತ್ತೆ. 27 25 75 9 ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎ ಎಫಿಷಿಯನ್ಸಿ ಎಷ್ಟೈತಿ? ಇಲ್ಲಿ ಬಂದೈತಿ. ಇಲ್ಲಿ ನಾವು ಕಂಡು ಹಿಡಿದ್ವಿ 10 ಬಂದೈತಿ. ಇಲ್ಲಿ ಎ ಮತ್ತು ಬಿ ಸೇರಿ ಎಷ್ಟೈತಿ? 20 ಐತಿ. ಹಂಗಾರೆ ಸಿ ಎಫಿಷಿಯನ್ಸಿ ಎಷ್ಟಾಗತ್ತೆ? 25 - 10 ಮಾಡಿದ್ರೆ ಬಿ ಎಫಿಷಿಯನ್ಸಿ ಎಷ್ಟಾಗತ್ತೆ ಇಲ್ಲಿ? 15 ಆಗುತ್ತೆ. ಅಂದ್ರೆ ನಾವು ಏನ್ ಕೇಳ್ಯಾರಿಲ್ಲಿ? ಬಿ ತೆಗೆದುಕೊಳ್ಳೋ ಟೈಮ್ ಕೇಳ್ಯಾರ. ಬಿ = ಎಷ್ಟಾಗತ್ತೆ? 675 ಡಿವೈಡೆಡ್ ಬೈ 15 ಮಾಡಿದ್ವಿ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ? 45 ದಿನಗಳು ಬೇಕಾಗತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರುಣ್ ಒಂದು ಕೆಲಸದ 2/3 ಭಾಗವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಅಂತ ಕೊಟ್ರೆ, ನೋಡ್ರಿ, ಅರುಣ್ ಏನ್ ಮಾಡ್ತಾನೆ? 2/3 ಭಾಗ ಕೆಲಸನ ಎಷ್ಟು ದಿನ ಮಾಡ್ತಾನೆ? 12 ದಿನದಾಗ ಮಾಡ್ತಾನೆ. ಒಂದು ಪೂರ ಕೆಲಸ ಮಾಡ್ತಾನೆ ಅಂದ್ರೆ ಎಷ್ಟು ದಿನ ಆಗುತ್ತೆ? 2 1 2 6 12 ಅಂದ್ರೆ 18 ದಿನದಾಗ ಆ ಕೆಲಸನ ಪೂರ್ಣ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾನೆ. ಅದೇ ಕೆಲಸದ 1/6 ಭಾಗವನ್ನು ಪೂರ್ಣಗೊಳಿಸಲು ಅವ್ರು ಎಷ್ಟು ದಿನಗಳನ್ನ ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿರಲಿ. ನೋಡ್ರಿ, ಇದ 18 ಕೆಲಸದ್ದು 1/6 ಭಾಗ ಅಂದ್ರೆ ಎಷ್ಟಾಗುತ್ತೆ? 6 1 6 3 ಅಂದ್ರೆ ಎಷ್ಟು ದಿನ ತಗೊಂತಾನೆ ಇಲ್ಲಿ? 3 ದಿನ ತಗೊಂತಾನೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಮತ್ತು ಸಿ ಕ್ರಮವಾಗಿ ಒಂದು ಕೆಲಸವನ್ನು 11 ದಿನಗಳಲ್ಲಿ, 20 ದಿನಗಳಲ್ಲಿ ಮತ್ತು 55 ದಿನಗಳಲ್ಲಿ ಮಾಡಬಹುದು. ಎ ಮೊದಲ ದಿನ ಬಿ ಜೊತೆಗೆ ಕೆಲಸ ಮಾಡ್ತಾನೆ, ಎರಡನೇ ದಿನ ಸಿ ಜೊತೆ ಕೆಲಸ ಮಾಡ್ತಾನೆ, ಮತ್ತು ಇದೇ ರೀತಿ ಮುಂದುವರಿದರೆ ಆ ಕೆಲಸವು ಎಷ್ಟು ಬೇಗ ಪೂರ್ಣಗೊಳ್ಳುತ್ತೆ ಅಂತ ಕೇಳಿ. ನೋಡ್ರಿ, ಎ ಎಷ್ಟು ಟೈಮ್ ತಗೊಂತಾನೆ? 11. ಬಿ ಎಷ್ಟೈತಿ? 20. ಸಿ ಎಷ್ಟೈತಿ? 55 ಐತಿ. ಟೋಟಲ್ ವರ್ಕ್ LCM ಎಷ್ಟಾಗುತ್ತೆ? 220 ಆಗುತ್ತೆ. 11 20 20 11 55 4 ಆಗುತ್ತೆ. ನೋಡ್ರಿ, 1ನೇ ದಿವಸ ಎ ಮತ್ತು ಬಿ ಸೇರ್ ಕೆಲಸ ಮಾಡ್ತಾರೆ, 2ನೇ ದಿವಸ ಎ ಮತ್ತು ಸಿ ಸೇರ್ ಕೆಲಸ ಮಾಡ್ತಾರೆ. ಅಂದ್ರೆ ಟೋಟಲ್ ಎಷ್ಟು ದಿವಸ ಆಗುತ್ತೆ? 2 ದಿನ ಆಗುತ್ತೆ. ಎ ಮತ್ತು ಬಿ ಸೇರಿ ಟೋಟಲ್ ವರ್ಕ್ ಎಷ್ಟಾಗುತ್ತೆ? 20 + 11 31 ಆಗುತ್ತೆ. ಆಮೇಲೆ ಎ ಮತ್ತು ಸಿ ಸೇರ್ ಕೆಲಸ ಮಾಡಿದ್ರೆ ಎಷ್ಟಾಗುತ್ತೆ? 24 ಆಗುತ್ತೆ. ಟೋಟಲ್ ವರ್ಕ್ ಎಷ್ಟಾಗ್ತಿ ಇಲ್ಲಿ? 55 ವರ್ಕ್ ಏನ್ ಮಾಡ್ತಾರೆ ಇವ್ರು? ಎಷ್ಟು ದಿನದ ಮಾಡ್ತಾರ? 2 ದಿನದ ಮಾಡ್ತಾರ. ಅಂದ್ರೆ 55 ವರ್ಕ್ನ ಇಲ್ಲಿ 2 ದಿನದ ಮಾಡಿದ್ರೆ ನಮಗೆ ಟೋಟಲ್ ವರ್ಕ್ ಎಷ್ಟೈತಿ? 220 ಐತಿ. ಅಂದ್ರೆ ಇದಕ್ಕೆ ಇಂಟು 4 ಮಾಡಿದ್ವಿ ಅಂದ್ರೆ ಇದು ಎಷ್ಟು ಟೋಟಲ್ ವರ್ಕ್?
220 ವರ್ಕ್ ಆಗುತ್ತೆ. ಇಂಟು 4 ಮಾಡಿದ್ರೆ ಟೈಮ್ ಎಷ್ಟು ಬಂತು? 8 ದಿನ ಬೇಕು. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸುಜಿತ್ ಒಬ್ಬನೇ ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಮತ್ತು ಮಂಜಿತ್ ಒಬ್ಬನೇ ಅದೇ ಕೆಲಸನ 6 ದಿನದಾಗ ಪೂರ್ಣಗೊಳಿಸಬಲ್ಲನು. ಸುಜಿತ್ ಮತ್ತು ಮಂಜಿತ್ ಸುಜಿತ್ನಿಂದ ಆರಂಭಿಸಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಲು ನಿರ್ಧರಿಸಿದ್ರು. ಹಾಗಾದ್ರೆ ಆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತಂತ ಕೇಳಿರಿ. ನೋಡ್ರಿ, ಸುಜಿತ್ ಏನ್ ಮಾಡ್ತಾನ? ಒಂದು 8 ದಿನ ಮಾಡ್ತಾನ. ಮಂಜಿತ್ ಎಷ್ಟು? 6 ದಿನ ಮಾಡ್ತಾನೆ. LCM ಎಷ್ಟಾಗುತ್ತೆ? 24, 8 3 6 4 ಆಗುತ್ತೆ. ಇಲ್ಲಿ ನೋಡ್ರಿ, ಸುಜಿತ್ ಏನ್ ಮಾಡ್ತಾನೆ? ಕೆಲಸ ಪ್ರಾರಂಭ ಮಾಡ್ತಾನೆ. ಆಮೇಲೆ ಮಂಜಿತ್ ಇಲ್ಲಿ ಟೋಟಲ್ ಎಷ್ಟು ದಿನ ಆಗುತ್ತೆ? 2 ದಿನ ಆಗುತ್ತೆ. ಒಂದನೇ ದಿನ 3 ವರ್ಕ್ ಮಾಡಿದರೆ, ಎರಡನೇ ದಿನ 4 ವರ್ಕ್. ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ? 7 ವರ್ಕ್ನ 2 ದಿನದ ಮಾಡ್ತಾರೆ. ಇಲ್ಲಿ ನಮಗೆ ಟೋಟಲ್ ಎಷ್ಟೈತಿ? 24 ವರ್ಕ್ ಐತಿ. ಅಂದ್ರೆ ಇದಕ್ಕೆ ಇಂಟು 3 ಮಾಡಿದೆ ಅಂದ್ರೆ ಎಷ್ಟಾಗುತ್ತೆ? 21 ವರ್ಕ್ ಆಗುತ್ತೆ. ಇಂಟು 3 ಮಾಡಿದ್ರೆ ಎಷ್ಟು ದಿನ ಆಯ್ತು? 6 ದಿನ ಆಯ್ತು. ಇನ್ನು ಎಷ್ಟು ವರ್ಕ್ ಉಳಿದೈತಿ? 3 ವರ್ಕ್ ಉಳಿದೈತಿ. ಅಂದ್ರೆ ಮೊದಲಕ ಸುಜಿತ್ ಕೆಲಸ ಸ್ಟಾರ್ಟ್ ಮಾಡಿ ಒಂದು ಎಫಿಷಿಯನ್ಸಿ 3 ಐತಿ. ಅಂದ್ರೆ ಪ್ಲಸ್ 3 ಮಾಡಿದ್ವಿ ಅಂದ್ರೆ 24 ವರ್ಕ್ ಆಯ್ತು. ಇಲ್ಲೇ ಪ್ಲಸ್ 1 ದಿನ 2 ಆಗುತ್ತೆ. ಅಂದ್ರೆ ಎಷ್ಟು ದಿನ ಆಗುತ್ತೆ? 7 ದಿನ ಟೋಟಲ್ ದಿನ ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಒಟ್ಟಿಗೆ ಒಂದು ಕೆಲಸವನ್ನು 16/3 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಒಬ್ಬನೇ ಅದೇ ಕೆಲಸನ 8 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಎ ಮತ್ತು ಬಿ ಯಿಂದ ಆರಂಭಿಸಿ ಪರ್ಯಾಯ ದಿನಗಳಿಗೆ ಕೆಲಸ ಮಾಡಿ ಆ ಕೆಲಸವನ್ನು ಪೂರ್ಣಗೊಳಿಸಿದರು. ಹಾಗಾದ್ರೆ ಆ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಸೇರಿ ಒಂದು ಕೆಲಸನ ಎಷ್ಟು ದಿನ ಮಾಡ್ತಾರೆ? 16/3 ದಿನ ಮಾಡ್ತಾರೆ. ಎ ಅದೇ ಕೆಲಸನ ಎಷ್ಟು ದಿನ ಮಾಡ್ತಾನೆ? 8 ದಿನದಾಗ. LCM ಇಲ್ಲಿ ಟೋಟಲ್ ವರ್ಕ್ 16 ಆಗುತ್ತೆ. 16 ಒಂದ್ಲಿ 16 ಆಗುತ್ತೆ. ಡಿವೈಡೆಡ್ ಬೈ 3 ಐತೆ, ಅದು ಇಂಟು ಆಗುತ್ತೆ. ಅಂದ್ರೆ 3 ಆಗುತ್ತೆ. ಎಫಿಷಿಯನ್ಸಿ ಇಲ್ಲಿ 8 2 16 ಆಯ್ತು. ಎ ಎಫಿಷಿಯನ್ಸಿ ಎಷ್ಟು ಬಂತು? 2 ಬಂತು. ಇಬ್ಬರದು ಸೇರಿ 3 ಐತಿ. ಅಂದ್ರೆ ಬಿ ಎಫಿಷಿಯನ್ಸಿ ಎಷ್ಟು ಆಯ್ತು? ಇಲ್ಲಿ 1 ಆಯ್ತು. ನೋಡ್ರಿ, ಮೊದಲನೇ ದಿನ ಯಾರು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ? ಇಲ್ಲಿ ಬಿ ಮಾಡ್ತಾರೆ. ಎರಡನೇ ದಿನ ಎ ಮಾಡ್ತಾರೆ. ಅಂದ್ರೆ ಈಜ್ಕೊಟ್ಟು 2 ದಿನ ಆಯ್ತು. ಒಂದನೇ ದಿನದ ಕೆಲಸ ಎಷ್ಟಾಗುತ್ತೆ? 1 ಆಗುತ್ತೆ. ಎರಡನೇ ದಿನದ 2 ಆಗುತ್ತೆ. ಅಂದ್ರೆ ಟೋಟಲ್ ಎಷ್ಟು ದಿನ ಆಯ್ತು? 2 ದಿನ ಆಯ್ತು. 3 ವರ್ಕ್ನ ಎಷ್ಟು ದಿನ ಮಾಡಿದ್ರಿ? ಇಲ್ಲಿ 2 ದಿನದ ಮಾಡಿದ್ರೆ ನಮಗೆ ಟೋಟಲ್ ವರ್ಕ್ 16 ವರ್ಕ್ ಐತಿ. ಅಂದ್ರೆ ಇದಕ್ಕೆ ಇಂಟು 5 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ? 15 ವರ್ಕ್ ಆಗುತ್ತೆ. ಇಂಟು 5 ಮಾಡಿದ್ರೆ ಎಷ್ಟು ದಿನ ಆಗುತ್ತೆ? 10 ದಿನ ಆಗುತ್ತೆ. ಇನ್ನು ಟೋಟಲ್ 1 ವರ್ಕ್ ಉಳಿದೈತಿ. ಆ 1 ವರ್ಕ್ನ ಯಾರು ಮಾಡ್ತಾರ? ನಮಗೆ ಬಿ ಸ್ಟಾರ್ಟ್ ಮಾಡಿರ್ತಾನಂದ್ರೆ ಒಂದು ಎಫಿಷಿಯನ್ಸಿ 1 ಐತಿ. ಪ್ಲಸ್ 1 ಆಗುತ್ತೆ. ಅಂದ್ರೆ 16 ವರ್ಕ್ ಆಯ್ತು. ಪ್ಲಸ್ 1 ಮಾಡಿದೆ ಅಂದ್ರೆ ಎಷ್ಟು ದಿನ ಆಗುತ್ತೆ? 11 ದಿನ ಟೋಟಲ್ ದಿನಗಳು ಬೇಕಾಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಬಿ ಸಿ ಕ್ರಮವಾಗಿ ಒಂದು ಕೆಲಸವನ್ನು 12 ದಿನ, 24 ದಿನ ಮತ್ತು 36 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಮೊದಲ ದಿನ ಎ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸ್ತಾನೆ. ಎರಡನೇ ದಿನ ಎ ಜೊತೆಗೆ ಬಿ ಕೆಲಸವನ್ನು ಮಾಡ್ತಾನೆ. ಮತ್ತು ಮೂರನೇ ದಿನ ಎ ಜೊತೆಗೆ ಸಿ ಕೆಲಸ ಮಾಡ್ತಾನೆ. ಇದೇ ಕ್ರಮವು ಕೆಲಸ ಪೂರ್ಣಗೊಳ್ಳುವವರೆಗೆ ಮುಂದುವರಿಯುತ್ತದೆ. ಹಾಗಾದ್ರೆ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತಂತ ಕೇಳಿರಿ. ನೋಡ್ರಿ, ಎ ಎಷ್ಟು ದಿನದಾಗ ಮಾಡ್ತಾನೆ? 12 ದಿನದಾಗ. ಬಿ ಎಷ್ಟು ದಿನದಾಗ ಮಾಡ್ತಾನೆ? 24 ದಿನದಾಗ. ಸಿ 36 ದಿನದಾಗ. ಟೋಟಲ್ ವರ್ಕ್ ಎಷ್ಟಾಗುತ್ತೆ? 72. 12 6 24 3 36 2 ಆಗುತ್ತೆ. ನೋಡ್ರಿ, ಇಲ್ಲಿ ಮೊದಲನೇ ದಿವಸ ಎ ಒಬ್ಬನೇ ಕೆಲಸ ಮಾಡಿನ. ಎರಡನೇ ದಿವಸ ಏನ್ ಮಾಡ್ತಾನೆ? ಎ ಮತ್ತು ಬಿ ಸೇರಿ ಕೆಲಸ ಮಾಡ್ತಾರೆ. ಮೂರನೇ ದಿವಸ ಎ ಮತ್ತು ಸಿ ಸೇರಿ ಕೆಲಸ ಮಾಡ್ತಾರೆ. ಅಂದ್ರೆ ಎಷ್ಟು ದಿನ ಆಯ್ತು? ಇಲ್ಲಿ ಟೋಟಲ್ 3 ದಿನ ಆಗುತ್ತೆ. ಒಂದನೇ ದಿನ ಟೋಟಲ್ ವರ್ಕ್ ಎಷ್ಟಾಗುತ್ತೆ? ಎ ಒಬ್ಬನ ಅಂದ್ರೆ ಎಫಿಷಿಯನ್ಸಿ 6 ಐತಿ. ಮತ್ತೆ ಎರಡನೇ ದಿನ ಎ ಪ್ಲಸ್ ಬಿ ಅಂದ್ರೆ 6 + 3 ಎಷ್ಟಾಗುತ್ತೆ? 9 ಆಗುತ್ತೆ. ಮೂರನೇ ದಿನ ಎ ಮತ್ತು ಸಿ ಸೇರಿ ಅಂದ್ರೆ 6 2 8 ಆಗುತ್ತೆ. ಇಲ್ಲಿ ಟೋಟಲ್ ವರ್ಕ್ ಎಷ್ಟಾಗ್ತಿದೆ? 23 ವರ್ಕ್ ಆಯ್ತು. ಈ 23 ವರ್ಕ್ನ ಎಷ್ಟು ದಿನ ಮಾಡಿದ್ರಿ? ಇಲ್ಲಿ 3 ದಿನದ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟೈತಿ? 72 ವರ್ಕ್ ಐತಿ. ಇದಕ್ಕೆ ಇಂಟು 3 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ? ಇಲ್ಲಿ ಇದು 69 ವರ್ಕ್ನ ಎಷ್ಟು ದಿನ ಮಾಡಿದ್ರು? 9 ದಿನದ ಮಾಡಿದ್ರು. ಅಂದ್ರೆ 69 ವರ್ಕ್ ಎಷ್ಟು ದಿನದ ಕಂಪ್ಲೀಟ್ ಆಯ್ತು? 9 ದಿನದ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಯಾರು ಮಾಡ್ತಾರ? ಎ ಮಾಡ್ತಾನೆ. ಎ ಎಫಿಷಿಯನ್ಸಿ ಎಷ್ಟೈತಿ? 6 ಐತಿ. ಆದ್ರೆ ಇಲ್ಲಿ ಉಳಿದಿದ್ದಕ್ಕೆ ಎಷ್ಟು ಕೆಲಸ ಎಷ್ಟು ಉಳಿದೈತಿ? 69 ವರ್ಕ್ ಕಂಪ್ಲೀಟ್ ಆಗೈತಿ. ಇನ್ನು ಉಳಿದಿದ್ದ ವರ್ಕ್ 9 ವರ್ಕ್ ಅಷ್ಟೇ ಉಳಿದೈತಿ. ಅಂದ್ರೆ 9 ಪೂರ್ಣಾಂಕ. ಇಲ್ಲಿ ಎಷ್ಟು ವರ್ಕ್ ಉಳಿದೈತಿ? 3 ವರ್ಕ್. ಡಿವೈಡೆಡ್ ಬೈ ಎ ಎಫಿಷಿಯನ್ಸಿ ಎಷ್ಟೈತಿ? 6 ಐತಿ. 3 1 3 2 ಅಂದ್ರೆ 9.5 ದಿನದೊಳಗೆ ಏನ್ ಮಾಡ್ತಾರ? ವರ್ಕ್ನ ಕಂಪ್ಲೀಟ್ ಮಾಡ್ತಾರ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಒಂದು ಕೆಲಸದ 1/5 ಭಾಗವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು ಮತ್ತು ಕ್ಯೂ ಅದೇ ಕೆಲಸನ 1/6 ಭಾಗವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಅಂತ ಕೊಟ್ಟರೆ, ಪಿ ಏನ್ ಮಾಡ್ತಾನೆ? 1/5 ಭಾಗನ ಎಷ್ಟು ದಿನ ಮಾಡ್ತಾನೆ? 12 ದಿನದ ಮಾಡ್ತಾನೆ. ಒಂದು ಫುಲ್ ಕೆಲಸ ಮಾಡಕಂದ್ರೆ ಇದಕ್ಕೆ ಇಂಟು 5 ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ? ಫುಲ್ ಒಂದು ಕೆಲಸ ಆಗುತ್ತೆ. ಅಂದ್ರೆ ಎಷ್ಟು ದಿನ ಆಗುತ್ತೆ? 60 ದಿನ ಆಗುತ್ತೆ. ಕ್ಯೂ ನೋಡ್ರಿ, 1/6 ಭಾಗನ ಎಷ್ಟು ದಿನ ಮಾಡ್ತಾನೆ? 8 ದಿನದ ಮಾಡ್ತಾನೆ. ಅದಕ್ಕೆ ಇಂಟು 6 ಮಾಡಿದ್ನಿ ಅಂದ್ರೆ ಎಷ್ಟಾಗುತ್ತೆ? ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ 6 ಇದ್ದಿದ್ದು ಈ ಸೈಡ್ ಇಂಟು ಮಾಡಿದ್ನಿ ಟೋಟಲ್ ಅದು ಎಷ್ಟಾಗುತ್ತೆ? 48 ದಿನದಾಗ ಒಂದು ಫುಲ್ ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿ LCM ಎಷ್ಟಾಗುತ್ತೆ? 240 ಆಗುತ್ತೆ. 64 48 5 ಆಯ್ತು. ಹಾಗಾದ್ರೆ ಪಿ ಮತ್ತು ಕ್ಯೂ ಇಬ್ರು ಸೇರಿ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದ್ರೆ, ಇಬ್ರು ಸೇರಿ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳಿದ್ರೆ 240 4 + 5 9 ಆಗುತ್ತೆ. ಈಜುಕೊಟ್ಟು 26.66 ದಿನದೊಳಗೆ ಕೆಲಸನ ಕಂಪ್ಲೀಟ್ ಮಾಡ್ತಾರೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 30 ಜನರು ಒಂದು ಕೆಲಸವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸಬಹುದು.
ಅವರು ಆ ಕೆಲಸವನ್ನು ಪ್ರಾರಂಭಿಸಿದ್ರು ಮತ್ತು 6 ದಿನಗಳ ನಂತರ ಇನ್ನೂ 10 ಜನರು ಅವರಿಗೆ ಕೆಲಸ ಸೇರಿದ್ರೆ ಹಾಗಾದ್ರೆ ಸಂಪೂರ್ಣ ಕೆಲಸವು ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೇಳಿರಲಿ. ನೋಡ್ರಿ, ಟೋಟಲ್ ವರ್ಕ್ ಎಷ್ಟಾಗುತ್ತೆ? 30 ಜನರು ಎಷ್ಟು ಜನ ಕೆಲಸ ಮಾಡಿದ್ರೆ 10 ಜನ ಕೆಲಸ ಮಾಡಿದ್ರೆ ಈಸ್ ಈಕ್ವಲ್ ಟು ಆಮೇಲೆ ಟೋಟಲ್ ವರ್ಕ್ ಎಷ್ಟಾಗುತ್ತೆ? ಈ 30 ಜನ ಏನ್ ಮಾಡ್ತಾರ? ಕೂಡಿ ಕೆಲಸ ಎಷ್ಟು ದಿನ ಮಾಡ್ತಾರ? 6 ದಿನ ಮಾಡ್ತಾರ. ಪ್ಲಸ್ ಉಳಿದ ಕೆಲಸ ಎಷ್ಟು? 10 ಜನ ಜಾಸ್ತಿ ಆಕಾರ ಅಂದ್ರೆ 40 ದಿವಸ ಆಯ್ತು. ಅಂದ್ರೆ ಇವ್ರು ಎಷ್ಟು ದಿನ ಕೆಲಸ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಎಷ್ಟು ಎಕ್ಸ್ ದಿನ ಅಂತಂದು ತಗೊಂತೀನಿ ಇಲ್ಲಿ. ಇದೆಷ್ಟಾಯ್ತು? 300 ಈಸ್ ಈಕ್ವಲ್ ಟು 180 ಪ್ಲಸ್ 40 ಎಕ್ಸ್ ಆಯ್ತು. 120 ಈಸ್ ಈಕ್ವಲ್ ಟು 40 ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಇಲ್ಲಿ? 3. ಅಂದ್ರೆ ಈ 40 ಜನ ಸೇರಿ ಏನ್ ಮಾಡ್ತಾರ? 3 ದಿನ ಕೆಲಸ ಮಾಡ್ತಾರ. ಈ 30 ಜನ ಎಷ್ಟು ದಿನ ಕೆಲಸ ಮಾಡಿದ್ರ? 6 ದಿನ ಮಾಡಿರ. ಅಂದ್ರೆ ಟೋಟಲ್ ಎಷ್ಟು ದಿನ ಆಯ್ತು? 6 ಪ್ಲಸ್ 3 ಮಾಡಿದ್ರ 9 ದಿನ ಟೋಟಲ್ ದಿವಸಗಳು ಬೇಕಾಗತ್ತ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.